ಸೊ ಎಟ್ಟು ಹಿಡಿಸ್ತಾವ ಅಷ್ಟರ ಕರೆಕ್ಟು ಸ್ಯಾರಿ ಒಳಗೆ ಸ್ವಲ್ಪ ಡಿಫ್ರೆನ್ಸ್ ಮಾಡಬೇಕು ಅನ್ಕೊಂಡೆ. ಎಷ್ಟು ಐತ್ಲ ಅಂತ ಅಷ್ಟು ಈ ಸೀರೆ ಫೋಲ್ಡ್ ಮಾಡ್ಕೊಂಡು ಇದನ್ನ ಕರೆಕ್ಟಾಗಿ ನಾನು ಎಷ್ಟು ನೀಟ್ ಮಾಡಿಸಿಟ್ರು ಮತ್ತೆ ತಗೋದು ಇಡೋದು ತಗೋದು ನಿಮ್ದೇನು ಅವಶ್ಯಕತೆ ಇಲ್ಲ. ಇದೆ ಅಮೃತ ಪೇಂಟ್ ಬರೆದಿದ್ದಾರೆ. ಓಂ ನಮಃ ಶಿವಾಯ. ತಾಳ್ಮೆಯಿಂದ ಪಡ್ಕೊಂಡಿರೋದನ್ನು ಕೋಪ ಮಾಡಿಕೊಂಡು ಕಳ್ಕೋಬಾರ್ದು ಅಂತ ಹೇಳ್ತಾರೆ. ಸೊ ಅದು ವ್ಯಕ್ತಿ ಆದರೂ ಸರಿ, ವಸ್ತು ಆದರೂ ಸರಿ, ನಾವು ಅದು ಯಾವುದೋ ಒಂದು ಪಡ್ಕೋಬೇಕಾದ್ರೆ ಎಷ್ಟೋ ಸರಿ ಎಷ್ಟು ತಾಳ್ಮೆ ಎಷ್ಟು ಸಹನೆಯಿಂದ ಪಡ್ಕೊಂಡಿರ್ತೀವಿ. ಸೊ ಅದನ್ನೇ ನಮಗೆ ಕೋಪ ಬಂದ ಕ್ಷಣ ಆ ಕ್ಷಣದಲ್ಲಿ ಅದು ಬೇಡ ಅಂತೇಳಿ ವಸ್ತು ಆದರೂ ಸರಿ ವ್ಯಕ್ತಿ ಆದರೂ ಸರಿ ಅದನ್ನು ಬೇಡ ಅಂತ ರಿಜೆಕ್ಟ್ ಮಾಡಿದ್ವಿ ಅಂದರೆ ನಷ್ಟ ಆಗೋದು ನಮಗೆ ಅಂಥೇಳಿ. ಸೊ ಇದೊಂದು ಒಳ್ಳೆ ಮಾತಿನೊಂದಿಗೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಮಾತು ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಯಾಕಂದರೆ ನಾವು ಎಷ್ಟು ತಾಳ್ಮೆಯಿಂದ ಯಾವುದಾದ್ರೂ ಪಡ್ಕೊಂಡಿರ್ತೀವಲ್ಲ, ಸೊ ಕೋಪ ಬಂತು ಸಿಟ್ಟು ಬಂತು ಅಂತ ಹೇಳಿ ಅದನ್ನು ನಾವು ಕಳ್ಕೋಬಾರ್ದು. ಸೊ ಅದು ನಮಗೆ ಹೆಚ್ಚು ನಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಮಾತನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಯ್ ನಮಸ್ತೆ, ನಾನು ನಿಮ್ಮ ಚಂದನ ಸಂತೋಷ್ ಮಾತನಾಡೋದು. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಭಾಳ ದಿನ ಆಯಿತು ವ್ಲಾಗ್ಸನ್ನು ಮಾಡಿದ್ದಿಲ್ಲ, ಎಡಿಟಿಂಗ್ ಎಲ್ಲ ಪ್ರಾಬ್ಲಮ್ ಆಗ್ತೈತೆ ಅಂತೇಳಿ ಬಿಟ್ಟೀನಿ. ಸೊ ಇವಾಗ ಮಾಡಬೇಕು ಅಂತ ಒಂದು ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ಅದನ್ನು ಎಡಿಟ್ ಮಾಡಿ ಹಾಕಿರೋದು. ಇದನ್ನು 9 ಗಂಟೆ ನಂತರ ನಾನು ಶೂಟ್ ಮಾಡ್ಕೊಂಡಿರೋವಂಥದ್ದು. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ರು. ನಾನು ನನ್ನ ಪೂಜೆ ಕೆಲಸ ಎಲ್ಲ ಅವರು ಹೋದ ತಕ್ಷಣ ನಾನು ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 9 ಗಂಟೆ ಪೂಜೆ ಮಾಡಿದೆ. ಆಮೇಲೆ ನಾಷ್ಟ ಮಾಡಿಕೊಂಡು ನನ್ನ ರೆಗ್ಯುಲರ್ ರೂಟೀನ್ ಕೆಲಸ ಏನಿತ್ತು ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡು, ಹಾಗೆ ಚಿಕ್ಕು ಕೂಡ ಮೇಲೆ ಬಂದಿದ್ದ. ಏನು ತಕ್ಕೋರು ಫೋಟೋ ಇಲ್ಲ? ಹಾಂ ಇಲ್ಲಿ 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 ಏನೇನು ಬರ್ತಾರ ನೋಡ್ಲ ಏನು ಬರ್ತಾರ ನೋಡ್ಲ. ಆಡು ಪದಗಳು ಅಂತ ನಾವು ಕಾಮನ್ ಆಗಿ ಯೂಸ್ ಮಾಡ್ತಿರ್ತೀವಲ್ಲ ಅಂತ ಪದಗಳು. ಸಾಯಂಕಾಲ, ಸಂಜೆಗೆ ಅಂತಾರೆ ಸಾಯಂಕಾಲ. ಪೂರ್ತಿಯಾಗಿ ನಾವು ಕನ್ನಡದಾಗ ಏನ್ ಕರಿತೀವಲ್ಲ ಅದಕ್ಕೆ ಸಾಯಂಕಾಲ. ಇವೆಲ್ಲ ಪೂರ್ತಿಯ ಅದ್ರದ್ದು ಹೆಸರು ಏನಾರ ಪೂರ್ತಿ. ನಾವೇನ ಬಡ ಬಡ ಮಾತಾಡತ್ನೆ ಪಟ 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 ಏನ್ ಸಂಜೆ ಮಾಡೆ ಗುಂಜಿ ಮಾಡೆ ಮುಂಜಾನೆ ಗಾಂಜಾನೆ ಅಂತಿರ್ತೀವಲ್ಲ, ಅವೆಲ್ಲ ಹೆಂಗ ಆಡು ಪದಗಳವ. ಇವು ಕರೆಕ್ಟ್ ಅದ್ರ ವರ್ಡ್ಸ್. ಅದಕ್ಕೆ ನಿಮಗ್ ಪದಗಳ ಅರ್ಥ ಅಂದ್ರೆ ಏನಂತ ಕೊಟ್ಟಿರ್ತಾರ. ಕಾಸು ಅಂದ್ರ ಹಣ, ಜಂಬ ಅಂದ್ರ ಅಹಂಗ ನೀ ಹಾಡ. ತನಗೆ ತುತ್ತೂರಿ ಇದೆ ಎಂದ, ತನಗೆ ತುತ್ತೂರಿ ಇದೆ ಅಂದ, ಬೇರಾರಿಗೂ ಅದು ಇಲ್ಲೆಂದ, ಬೇರಾರಿದುಗದು ಇಲ್ಲೆಂದ, ಕಸ್ತೂರಿ ನಡೆದನು ಬೀದಿಯಲ್ಲಿ. ಮಗ ಅವತ್ತು ಸ್ಕೂಲಿಗೆ ಹೋಗಿದ್ದಿಲ್ರಿ, ಅವನಿಗೆ ಸ್ವಲ್ಪ ಆರಾಮಿಲ್ಲಾಗಿತ್ತು, ಹಂಗೆ ಬಿಡಿಸಿದ್ದೆ. ಸೊ ಅವನಿಗೇನೋ ಹೇಳಿದ್ರು, ಸೊ ಅದನ್ನು ಓದಿಸ್ತಾ ಕುಂತ್ಕೊಂಡಿದ್ದೆ. ಈ ದಿವಸದಲ್ಲಿ ಬೇಸರ ಆಗೋ ಕೆಲಸ ಅಂದರೆ ನನಗೆ ಬಟ್ಟೆ ತೊಳೆಯೋದು. ಸೊ ಅದೊಂದು ಭಾಳ ಬೇಸರ ಆಗ್ತದೆ. ಬಾಂಡೆ ಅದಾವು ತಿಕ್ಕೋಬೇಕು. ಬಾಂಡೆ ತಿಕ್ಕೊಂಡು ರೈಸ್ ಮಾಡಿ ಸ್ವಲ್ಪ ಸಾಂಬಾರು ಮಾಡಿ ಅಡುಗೆ ಕೆಲಸ ಅಂತ ಮುಗೀತು. ಬೆಳಗ್ಗೆನೆ ಚಪಾತಿ ಮತ್ತು ಪಲ್ಯ ಮಾಡೀನಿ. ಇವಾಗ ರೈಸ್ ಮತ್ತು ಸ್ವಲ್ಪ ಸಾಂಬಾರು ಮಾಡಿದ್ರೆ ಮಧ್ಯಾಹ್ನದ ಊಟ ಮುಗೀತು. ಸ್ವಲ್ಪ ಭಾಂಡೆ ಅದಾವು ಅವ್ನು ತಿಕ್ಕೊಂಡೆ. ಸೊ ಬೇರೆ ಏನೋ ಕೆಲಸ ಮಾಡ್ಬೇಕು ಅನ್ಕೊಂಡೇನಿ. ಅದು ನಾ ಅನ್ಕೊಂಡಂಗೆ ಆಗ್ತೈತೆ ಇಲ್ಲ ನೋಡಬೇಕು. ಇವಾಗ ಭಾಂಡೆ ತೊಳಿತೀನಿ ರೀ. ಜಾಸ್ತಿ ನನ್ನ ಮಗನಿಗೆ ಫ್ರೀ ಟೈಮ್ ಇದ್ದಾಗ ಕನ್ನಡ ಒಂದು ಸ್ವಲ್ಪ ಓದಿಸ್ತಾ ಇರ್ತೀನಿ. ಅದು ಸ್ವಲ್ಪ ನಂಗೆ ಹೇಳಲಿಕ್ಕೆಲ್ಲ ತುಂಬ ಬರುತ್ತೆ. ಬಟ್ ಉಳ್ಕಿದ ಸಬ್ಜೆಕ್ಟ್ ಎಲ್ಲ ಅಷ್ಟೊಂದು ಬರೋದಿಲ್ಲ. ನನಗೇನು ಬರುತ್ತೋ ಅದನ್ನು ಪರ್ಫೆಕ್ಟಾಗಿ ಅವನಿಗೆ ಹೇಳ್ತಾ ಇದ್ದೆ. ಆಮೇಲೆ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಇವತ್ತು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದ್ರೆ, ಈ ಭಾಳ ದಿವಸ ಆಯ್ತು ಆನ್ಲೈನ್ನಾಗ ಆರ್ಡ್ರ್ ಹಾಕೀನಿ. ಏನಪ್ಪ ಅಂತಂದ್ರೆ ಸ್ಯಾರಿ ಎಲ್ಲ ಕರೆಕ್ಟಾಗಿ ಜೋಡಿಸಿ ಇಟ್ಕೋಬೇಕು ಅಂಥೇಳಿ ಅಂದ್ಕೊಂಡೀನಿ. ಹಾಗಾಗಿ ಇವನ್ನೆಲ್ಲ ತರ್ಸೀನಿ, ತರ್ಸೀನಿ. ಬಟ್ ಇನ್ನೂ ಅದ್ರದ್ದು ಏನೂ ಪ್ರಿಪೇರ್ ಮಾಡೇ ಇಲ್ಲ. ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ನಾನು ಸಾಕಷ್ಟು ವಿಡಿಯೋ ಮಾಡೀನಿ. ಭಾಳಷ್ಟು ಸ್ಯಾರಿ ಅದಾವೆ, ನನಗಿಂತ ಹೆಚ್ಚಿದ್ದವ್ರು ಅದಾರು. ಬಟ್ ಹೆಂಗೆ ಮೇಂಟೈನ್ ಮಾಡ್ಬೇಕಂತೇಳಿ ಗೊತ್ತಾಗಲ್ದು. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹಿಂಗೆ ಒಂಥರ ಹಿಂಗೆ ಜೋಡಿಸಿಟ್ಟೇನಿ. ಇದು ಹೆಂಗೈತಪ್ಪ ಅಂತಂದ್ರೆ, ಒಂದ್ರೊಳಗೂ 1 2 3 4 5 ಇವು ಅಟ್ಲೀಸ್ಟ್ ಒಂದು 3 ಸ್ಯಾರಿ ಆದರೂ ಹಿಡಿಸ್ಬೋದು ಇದ್ರಾಗ ಅಂತ ಅನಿಸ್ತೈತೆ ನನಗೆ. ಏನು ಹೆವಿ ಆಗಿ ಮುರಿತೈತೇನೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬಟ್ ಹಾಕಿ ನೋಡಬೇಕು. ಸ್ಪೇಸ್ ಇಷ್ಟು ಕರೆಕ್ಟ್ ಆಗ್ತೈತೆ ಇಲ್ಲೋ ಅಂಥೇಳಿ ವಿಚಾರ ಐತಿ. ಸುಮ್ಮನೆ ಟ್ರೈ ಮಾಡಿ ನೋಡಬೇಕು. ಹೆಂಗೆ ಅಂದ್ರೆ ನನಗೂ ಸ್ವಲ್ಪ ನೀಟಾಗಿ ಜೋಡಿಸಿಟ್ಕೋಬೇಕು ಅನ್ನೋದೈತಿ. ಹೆಂಗೈತೆ ಅಂದ್ರೆ ದಿವಸ
ರೀಲ್ಸ್ ಮಾಡಕ್ಕೆ ಮೆಲ್ಲ ಮೆಲ್ಲ ಸೀರೆಗಳು ಭಾಳ ಯೂಸ್ ಮಾಡ್ತಾ ಇರ್ತೇನು. ಎಷ್ಟು ನಾನು ನೀಟಾಗಿ ಮಡಿಚಿಟ್ಟೇನಂದ್ರು ಈ ಥರನ ಆಗ್ತಾವು ಮೆಲ್ಲ ಮೆಲ್ಲ. ನಾನು ಎಷ್ಟು ನೀಟ್ ಮಡಿಚಿಟ್ರು ಮತ್ತೆ ತಗೋದು ಇಡೋದು ಅದನ್ನ ಸೇಮ್ ಮತ್ತೆ ಹಿಂಗೆ ನೋಡೋಣ ಅಷ್ಟೇನು ಚಂದ ಅನ್ಸೋದಿಲ್ಲ. ಅದಕ್ಕೆ ಬೇರೆ ಏನಾರ ಪ್ಲ್ಯಾನ್ ಮಾಡ್ಬೇಕು ಅನ್ನೋದೈತಿ. ಬಟ್ ವಿಚಾರ ಮಾಡಿ ಇದನ್ನ ತರ್ಸೀನಿ. ಇದು ಸೆಟ್ ಆಕತಿಲ್ಲ ನೋಡಬೇಕು. ಸೆಟ್ ಆತು ಹಂಗೆ ಮಾಡೋದು. ಇಲ್ಲಾಂದ್ರೆ ಮತ್ತೆ ಬೇರೆ ಏನಾರ ವಿಚಾರ ಮಾಡ್ಬೇಕು ಅನ್ನೋದೈತಿ. ಇಲ್ಲ ಏನ್ರಿ ಮತ್ತೆ ಬೇರೆ ಥರ ಬ್ಲೌಸಿಗೆ ಬೇರೆ ಸ್ಯಾರಿಗೆ ಬೇರೆ ಹಿಂಗೆ ಏನಾರೇ ಮಾಡ್ಬೇಕು ಅನ್ನೋದು ಐತಿ. ನೋಡೋಣ ಏನೇನು ಆಗ್ತೈತೆ ಅಂಥೇಳಿ ಈಗ ಹಂಗೆ ನಿಮ್ಮ ಜೊತೆ ಅದನ್ನು ವಿಡಿಯೋ ಶೇರ್ ಮಾಡ್ಕೋತೀನಿ ನಾನು ಹೆಂಗೆ ಮಾಡ್ತೀನಿ ಅಂತೇಳಿ. ಅದು ಸೆಟ್ ಆಗ್ತೈತೆ ಬಿಡ್ತೈತೆ ಗೊತ್ತಿಲ್ಲ. ಬಟ್ ಇವತ್ತಿನ ಕೆಲಸ ಇದೇ ಮಾಡ್ಬೇಕು ಅಂದ್ಕೊಂಡೇನಿ. ಇದೇ ಭಾಳ ಹೆವಿದಾಗ್ಬಿಟ್ಟೈತೆ ನನಗೆ. ಯಾಕಂದ್ರೆ ಭಾಳ ದಿವಸ ಆತ್ರಿ ಇದನ್ನು ಜೋಡಿಸಿಟ್ಕೋಬೇಕು. ಇವ್ನು ತರಿಸಿಗೂ ಭಾಳ ದಿವಸ ಆಯ್ತು. ಒಂದು ತಿಂಗಳ ಮೇಲೆ ಆಯ್ತು. ಅವಾಗ ಮಾಡ್ಬೇಕು ಇವಾಗ ಮಾಡ್ಬೇಕಂತ ಹೇಗೆ ಹಂಗೆ ಉಳ್ದ ಬಿಟ್ಟೈತಿ. ಇವತ್ತು ಸ್ವಲ್ಪ ಟ್ರೈಯರ ಮಾಡಿ ನೋಡೋಣ. ಯಾಕಂದ್ರೆ ಇದು ತರಿಸಿದ ಬೆನಿಫಿಟ್ರ್ ಆಗಲಿ ಅನ್ನೋದು ನನ್ನ ಉದ್ದೇಶ. ಇವೆಲ್ಲ ಹಂಗೆ ಹೆವಿ ಅದಾವು. ಬಟ್ ಟ್ರೈ ಮಾಡಿ ನೋಡ್ರಿ. ಅವು ಮ್ಯಾಲಿನೂ ಅಷ್ಟು ನೀಟ್ ಅದಾವ್ರಿ. ಕೆಳಗೆ ನೋಡ್ಕೊತ ಬರ್ರಿ ಎಲ್ಲ ಹೆಂಗೆ ಅದಾವಂದ್ರೆ ನಾನು ಎಷ್ಟು ಕರೆಕ್ಟಾಗಿ ನೀಟಾಗಿ ಜೋಡಿಸಿಟ್ಟಿರ್ತೀನೋ. ಬಟ್ ಮತ್ತೂ ಹೆಂಗೆ ಆಗಾಕತ್ತಾವು. ಬ್ಲೌಸಕ್ಕಂತೂ ನೋಡ್ರೆ ಬೈತೀರಿ ಅನಿಸ್ತೈತಿ. ಆ ನಮೂನಿ ಆಗಿಬಿಟ್ಟವು. ಸೊ ನೋಡು ನನಗನ್ಸ್ತೈತಿ ಇದು ಅಷ್ಟರದಾಗ ಇವೆಲ್ಲ ಸ್ಯಾರಿ ಹಿಡಿಸ್ತಾವೋ ಇಲ್ಲೋ ಅಂಥೇಳಿ ಡೌಟ್ ಬರತೈತಿ. ಸೊ ಎಷ್ಟು ಹಿಡಿಸ್ತಾವೆ ಅಷ್ಟರಾಗ ಕರೆಕ್ಟು ಸ್ಯಾರಿ ಒಳಗೆ ಸ್ವಲ್ಪ ಡಿಫ್ರೆನ್ಸ್ ಮಾಡಬೇಕು ಅಂದ್ಕೊಂಡೇನಿ. ಇವು ಈ ಥರ ಸ್ಯಾರಿ ಬೇರೆ, ಕಾಟನ್ ಸ್ಯಾರಿ ಬೇರೆ, ಅವು ಸ್ಮೂತಂಗೆ ಸ್ಯಾರಿ ಇರ್ತಲ್ಲ ಅವೆಲ್ಲ ಬೇರೆ ಬೇರೆ ಮಾಡ್ಬೇಕು ಅನ್ನೋದೈತಿ. ನೋಡೋಣ್ರಿ ಹೆಂಗೆ ಆಗ್ತೈತಿ. ಇದನ್ನು ಕ್ಲೀನ್ ಮಾಡಿ ನೀಟಾಗಿ ಇಡಬೇಕಂತ ಹೇಳ್ಕಂಡು ಅನ್ನೋದು ಭಾಳ ದಿವಸದಿಂದ ಐತ್ರಿ. ಸೊ ಹಂಗೆ ಪೆಂಡಿಂಗ್ ಉಳ್ಕೋತ ಬಂದಿತ್ತು. ಇವತ್ತು ಒಂದು ಸ್ವಲ್ಪ ಮಾಡಿ ನೋಡೋಣ ಹೆಂಗೆ ಆಗ್ತೈತೆ ಅಂತೇಳಿ ಬಟ್ಟೆ ತೊಳಿಬೇಕಂತ ಹೋಗಿದ್ನಿ. ಅಷ್ಟೊತ್ತಕ ಅಂದ್ರೆ ಮಮ್ಮಿ ಮಾಡತ್ತಿದ್ರು. ಅಲ್ಲಿ ಒಬ್ಬರಿಗೆ ನಿಂದ್ರಕ್ಕೆ ಬರ್ತೈತೆ ನಾನು ಆಮೇಲೆ ಮಾಡಿದ್ರೆ ಆಯ್ತು ಅಂಥೇಳಿ ಅದನ್ನು ಬಿಟ್ಟು ಬಂದು ಇದನ್ನು ಅಡುಗೆ ಮಾಡೋದು ಮತ್ತು ಇದು ಸ್ವಲ್ಪ ಸ್ವಚ್ಛ ಮಾಡಬೇಕು. ಇದನ್ನೆಲ್ಲ ನೀಟಾಗಿ ಇಟ್ಕೋಬೇಕಂತೇಳಿ ಈ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರಿ. ಎಲ್ಲ ಸೀರೆ ತೆಗೆದು ಖಾಲಿ ಮಾಡೀನಿ. ಕೆಳಗಿನ ಬ್ಲೌಸ್ ಇನ್ನೂ ತೆಗ್ದಿಲ್ಲ. ಯಾಕಂದ್ರೆ ಸೀರೆ ಎಲ್ಲ ಸೆಟ್ ಆದ ಬಳಿಕ ಅದನ್ನು ತೆಗಿಬೇಕು ಅನ್ನೋದೈತಿ. ಸೊ ಇದನ್ನಷ್ಟೇ ಖಾಲಿ ಮಾಡಿ ನೋಡೀನಿ. ಈ ಸ್ಪೇಸಿಗೆ ಹಾಕ್ಬೇಕು ಅನ್ನೋದೈತಿ. ಅವು ಮೊದಲು ಸೆಟ್ ಆಗ್ತಾವಿಲ್ಲ ನೋಡಬೇಕು. ಸ್ಯಾರಿ ಲೆಂತ್ ಭಾಳ ಅದ. ಸ್ವಲ್ಪ ಉದ್ದಕ್ಕೆ ಹಾಕಿದ್ರೆ ನಡಿತೈತಿ ಅನ್ನಿಸ್ತೈತಿ. ಅಂದ್ರೆ ಶಾರ್ಟ್ ಮಾಡೋಕಿನ ಉದ್ದ ಮಾಡಿದ್ವಿ ಅಂದ್ರೆ ಸ್ವಲ್ಪ ಜಾಸ್ತಿ ಸೀರೆ ಹಿಡಿಸ್ತಾವ ಅನ್ನೋ ಇಮ್ಯಾಜಿನ್ ಐತಿ. ನೋಡೋಣ್ರಿ ಏನೇನು ಆಗ್ತೈತೆ ಅಂತೇಳಿ. ಇಲ್ಲೆಲ್ಲ ಬೆಡ್ ಮೇಲೆ ಹಿಂಗೆ ಇಟ್ಬಿಟ್ಟೆ ನೋಡ್ರಿ. ಇವು ಅಷ್ಟು ಜೋಡಿಸಿಡಬೇಕು. ಕಾಟನ್ ಸ್ಯಾರಿ ಬೇರೆ, ಸ್ವಲ್ಪ ಸ್ಮೂತ್ ಇರೋ ಡೈಲಿ ಯೂಸ್ದು ಸ್ಯಾರಿ ಬೇರೆ, ಮತ್ತು ಯಾವಾಗಾರ ಫಂಕ್ಷನ್ನಾಗಳು ಸ್ಯಾರಿ ಬೇರೆ ಹಿಂಗೆ ಮಾಡ್ಬೇಕು ಅನ್ನೋದೈತಿ. ಬಟ್ ಹೆಂಗಾಗೈತೆ ಅಂದ್ರೆ ನಾನೆಲ್ಲ ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ. ಸೊ ಹಂಗಾಗಿ ಎಲ್ಲ ಸ್ಯಾರಿನೂ ಯೂಸ ಮಾಡ್ತೇನೋ. ಯಾವೂ ಹಿಂಗೆ ಇಡ್ತೀನಪ್ಪ ಅನ್ನೋ ಹಂಗೆ ಸೀರೆ ಇಲ್ಲೇ ಇಲ್ಲ. ನಾನು ಎಲ್ಲನೂ ಯೂಸ ಮಾಡ್ತಾ ಇರ್ತೇನೋ. ಸೊ ಹಾಗಾಗಿ ಯಾವ ರೇರಾಗಿ ಯೂಸ್ ಮಾಡೋದು, ಯಾವಾಗಾರ ಯೂಸ್ ಮಾಡೋದು ಅಂತ ಏನೂ ಇಲ್ಲೇ ಇಲ್ಲರಿ ಇದ್ರಾಗ. ಮತ್ತು ಇಲ್ಲಿ ಅಡುಗೆ ಮಾಡಾಕಿಟ್ಟೇನಿ. ಮತ್ತು ಅದನ್ನು ಮರಿಬಾರ್ದಲ್ಲ. ರೈಸ್ ಮಾಡಾಕಿಟ್ಟೇನಿ ಮತ್ತು ಹಾಲು ಕಾಯಕ್ಕಿಟ್ಟೀನಿ. ಸೊ ರೈಸ್ ಅಂತೂ ಆಗಾಕೆ ಬಂದೈತಿ. ಸಾಂಬಾರ್ಗೆ ಬ್ಯಾಳೆ ಕುದಿಸ್ಬೇಕು ಅನ್ನೋದೈತಿ. ಅದನ್ನು ಮಾಡ್ತೀನಿ ಇವಾಗ. ಈಚೆ ಕಡೆ ಸಾಂಬಾರ್ಗೆ ಬ್ಯಾಳೆ ಕುದಿಯಕ್ಕೆ ಹಾಕ್ಬೇಕು ಅನ್ನೋದೈತಿ. ಹಂಗೆ ನೀರು ಕಾಯಕ್ಕಿಟ್ಟೇನ್ರಿ. ಇದು ಅನ್ನ ಆಗೈತಿ. ಸ್ವಲ್ಪ ನೀರು ಹಾಕಿ ಮ್ಯಾಲೆ ಮುಚ್ಚೇನ್ರಿ. ಇನ್ನೊಂದು ಸ್ವಲ್ಪ ಆಗ್ಬೇಕದು. ಸೊ ಬೆಡ್ ಮೇಲೆಲ್ಲ ಎಲ್ಲ ಸ್ಯಾರಿಗಳು ತೆಗೆದಿಟ್ಟೀನಿ. ಸೊ ಯಾವ ಸೀರೆ ಫಸ್ಟ್ ಮಾಡಬೇಕು, ಯಾವ್ದು ಬಿಡಬೇಕು ಅಂತೇಳಿ ಒಟ್ಟು ಗೊತ್ತಾಗವಲ್ದಾಗಿತ್ತು. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ತಿಳಿವಲ್ದಾಗಿತ್ತು. ಏನು ಮಾಡ್ಬೇಕಂತ ಗೊತ್ತಾಗಲ್ದಾಗಿತ್ತು. ಆ್ಯಕ್ಚುಲಿ ನಾನು ಅಂದ್ರೆ ಅಲ್ಲಿ ಮಾತಾಡಿದ್ನಿ. ವಾಯ್ಸ್ ಓವರ್ ಯಾಕೆ ಹಾಕಿನಪ್ಪ ಅಂತಂದ್ರೆ ಸ್ವಲ್ಪ ವಾಯ್ಸ್ ಕ್ಲಿಯರಾಗಿ ಇದ್ದಿದ್ದಿಲ್ಲ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಹಾಕೋದು ಬಂತು. ಅಲ್ಲಿ ಸ್ವಲ್ಪ ಹೇಳ್ಕೊತ ಹಂಗೆ ವಿಡಿಯೋ ಮಾಡೀನಿ. ಬಟ್ ಸರಿಯಾಗಿದ್ದಿಲ್ಲ ಅದಕ್ಕೆ ವಾಯ್ಸ್ ಓವರ್ ಹಾಕೋದಾಯ್ತು. ಆಮೇಲೆ ಫಸ್ಟು ಸ್ವಲ್ಪ ಸಿಲ್ಕ್ ಸ್ಯಾರಿ, ಹಾಫ್ ಸಿಲ್ಕ್ ಸ್ಯಾರೀಸ್ ಇರ್ತಾವಲ್ಲ ಅಂಥವು ಅವನ್ನ ಫಸ್ಟ್ ಹಾಕ್ಕೊಂಡು ಆಮೇಲೆ ಬೇರೆ ಸ್ಯಾರಿಗಳನ್ನ ಹಾಕ್ಕೋಬೇಕು ಅಂತ ಅಂದ್ಕೊಂಡು ಸೊ ಅದರ ಸೀರೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಇವು ಹ್ಯಾಂಗರ್ಸ್ ನಾನು ತರಿಸಿ ಭಾಳ ದಿನ ಆಗಿತ್ತು. ಸೊ ಯೂಸ್ ಮಾಡ್ಕೋಬೇಕು, ಹೆಂಗೆ ಯಾವ ಥರ ಹಾಕ್ಕೋಬೇಕು ಅನ್ನೋದು ಭಾಳ ಕನ್ಫ್ಯೂಷನ್ ಇತ್ತು. ಸೊ ಹಾಗಾಗಿ ನೋಡೋಣ ಫಸ್ಟ್ ಒಂಥರ ಟ್ರೈ ಮಾಡೋಣ ಅಂಥೇಳಿ ಅದಕ್ಕೆ ಯಾವ ಥರ ಮಡ್ಚ್ಬೇಕಂತೇಳಿ ಅದನ್ನು ಸ್ವಲ್ಪ ಅಂದರೆ ನನಗೆ ಆ್ಯಕ್ಚುಲಿ ಮಡ್ಚಾಕೆ ಭಾಳ ಟೈಮ್ ಹೋತ್ರಿ. ಆಮೇಲೆ ಫಸ್ಟ್ ಒಂದು ಸಲ ಮಡ್ಸಿದ್ದು ಅಷ್ಟು ಸರಿ ಆಗಲಿಲ್ಲ. ಆಮೇಲೆ ಮತ್ತು ನೆಕ್ಸ್ಟ್ ಬೇರೆ ಥರ ವಿಚಾರ ಮಾಡಿ ಬೇರೆ ಥರ ಎಲ್ಲ ಮಡ್ಚೀನಿ. ಸೊ ಅವಾಗ ಕರೆಕ್ಟಾಗಿ ಆಯ್ತು. ಸೊ ಅಲ್ಲಿ ತನಕ ಅಂದರೆ ನಾವೀಗ ಯಾವುದಾದ್ರೂ ಒಂದು ಫಸ್ಟ್ ಕೆಲಸ ಮಾಡಕತ್ತೀವಿ ಅಂದ್ರೆ ಹಿಂಗೆ ಆಕತ್ತೆ ಅನಿಸ್ತೈತೆ ನನಗೆ. ಅಂದರೆ ನಾವು ಮಾಡಿರುವುದಿಲ್ಲ, ಫಸ್ಟ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದು ನಾವು
ಮಾಡ್ಬೇಕಂತೇಳಿ ಕುಂತ್ವಿ ಅಂದ್ರೆ ಅದು ಹೇಗೆ ಮಾಡ್ಬೇಕು ಅನ್ನೋದು ಅವಾಗ ಮಾಡುವತ್ನ್ಯಾಗ ಐಡಿಯಾ ಬರ್ತೈತೆ ಅನ್ನೋದು ಈ ಕೆಲಸದಿಂದನೇ ಗೊತ್ತಾತ್ರಿ ನನಗೆ. ಆಮೇಲೆ ಸಾಕಷ್ಟು ಯೂಟ್ಯೂಬ್ ವಿಡಿಯೋಗಳು ನೋಡೀನಿ, ಹೆಂಗೆ ಮಾಡಿಸ್ಬೇಕು ಹಂಗೆ ಮಾಡಿಸ್ಬೇಕು ಅಂತೆಲ್ಲ ತೋರಿಸಿದ್ರು. ಬಟ್ ನನಗೆ ಹೆಂಗೆ ಸೆಟ್ ಆಗಬೇಕು, ನನ್ನ ಮನ್ಯಾಗ ಹೆಂಗೆ ಸೆಟ್ ಆಗ್ತೈತೆ ಅನ್ನೋದನ್ನು ನೋಡಿಕೊಂಡು ನಾನು ಇಲ್ಲಿ ಮಾಡಿಸ್ತಾ ಇದ್ದೆ. 3 ಸ್ಯಾರಿ ಹಾಕ್ಯಾನ್ರಿ ನನಗೆ. ನೋಡ್ರಿ ಲೆಂತ್ ಏನಾಗೈತಿ, ಸ್ವಲ್ಪ ವೇರಿಯೇಷನ್ ಆಗೈತಿ. ಫಸ್ಟ್ನೇ ಸ್ಯಾರಿ ಬೇರೆ, ಸೆಕೆಂಡ್ ಸ್ಯಾರಿ ಸ್ವಲ್ಪ ಲೆಂತ್, ಮತ್ತು ಅದಕ್ಕಿಂತ ಇದು ಲೆಂತ್. ಹಿಂದೆ ನೋಡಿದ್ರೆ ಹೆಂಗೆ ಕಾಣಿಸುತ್ತೆ, ಮುಂದೆ ಯಾವ್ಯಾವ ಸೀರೆ ಅದಾವ ಅನ್ನೋದು ಗೊತ್ತಾಗ್ತೈತಿ. ಬಟ್ ನನಗೆ ಏನು ಡೌಟ್ ಬರತ್ತೈತೆ ಅಂದ್ರೆ, ಇಲ್ಲಿದ್ದು ಲೆಂತಕ್ಕೆ ಇಷ್ಟು ಲೆಂತ್ ಕರೆಕ್ಟ್ ಆಗ್ತದೆ ಇಲ್ಲೋ ಅಂತ ಡೌಟ್ ಬರತ್ತೈತ್ರಿ. ನೋಡ್ರಿ ಶಿವಾಯನವ ಇದೆಷ್ಟು ಉಳಾಕತ್ರಿ. ಇದೇನು ಫಸ್ಟ್ ಸರಿ ಹಾಕ್ಯಂದ್ಲ ಅಷ್ಟು ಲೆಂತ್ ಕರೆಕ್ಟ್ ಐತದ. ಇವೆಲ್ಲ ಇಷ್ಟು ಎಕ್ಸ್ಟ್ರಾ ಆಗುತ್ತೆ. ಇದೆಲ್ಲ ನೋಡಾಕ ಹಿಂಗೆ ಇದು ಲೆಂತ್ ಕರೆಕ್ಟ್ ಆಗಿದ್ರೆ ಇದು ಕರೆಕ್ಟ್ ಆಗ್ಬಿಡ್ತೈತ್ರಿ. ಬಟ್ ಇವು 3 ಸ್ಯಾರಿ ಹಿಡಿಸ್ಬೇಕಂದ್ರೆ ಇದಿಷ್ಟು ಲೆಂತ್ ಆತಂದ್ರೆ ಹಿಡಿಸೋದೇ ಇಲ್ಲ. ಇನ್ನೇನ್ರ ಬ್ಯಾರೆ ವಿಚಾರ ಮಾಡ್ಬೇಕ್ರಿ. ನಂಗೆ ಇದೊಂಥರ ಕರೆಕ್ಟ್ ಅನ್ಸಿತ್ತು. 3 ಹಿಂಗೆ ಯಾವ್ಯಾವ ಸೀರೆ ಅದಾವು ಈಸಿಯಾಗಿ ಈ ಥರ ಮಾಡಿ ತಕ್ಕೋಬೋದಾಗಿತ್ತು. ಇನ್ನು ಬೇರೆ ಥರ ಮಾಡಿ ನೋಡ್ಬೇಕ್ರಿ. ಹಂಗೆ ಸೆಟ್ ಆಗ್ತೈತೇನೋ ಅಂದ್ಕೊಂಡೆ, ಹಂಗೆ ಸೆಟ್ ಆಗಲಿಲ್ಲರಿ. ಅದೇನು ಮತ್ತೆ ಬೇರೆ ಥರ ಮಾಡಿಸಿ ನೋಡಬೇಕು. 3 ಸ್ಯಾರಿ ಅಂತೂ ಕೂಡೋದೇ ಇಲ್ಲ, ಅದು ಲೆಂತಕ್ಕೆ ಹೆಚ್ಚಾಗಕತ್ತು. ಸೊ ಇನ್ನು ಬೇರೆ ಥರ ಮಡ್ಚ್ಬೇಕಂತೇಳಿ ಅದನ್ನು ಟ್ರೈ ಮಾಡಕತ್ತೀನಿ ರೀ. ನನ್ನ ಪ್ರಕಾರ ಮಡ್ಚೋದು ಹಿಂಗೆ ಬರೋಬ್ಬರ ಐತಿ, ಬಟ್ ಲೆಂತಕ್ಕೆ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಂಥೇಳಿ ಹಾಗೆಲ್ಲ ಮತ್ತು ಮಡ್ಚಕ್ಕೆ ಟ್ರೈ ಮಾಡಕತ್ತೀನಿ ರೀ. ಇದು ಹಿಂಗೆ ಮಾಡಿ ಹಾಕ್ಯಾನ ನೋಡ್ರಿ. ನಾನು ಎಷ್ಟು ಟ್ರೈ ಮಾಡೀನಿ ಒಂದಾಗ 3 ಕೂಡಿಸ್ಬೇಕಂತೇಳಿ ಅದೇನು ಆಗ್ಬಿಡ್ತೈತಿ, ಲೆಂತ್ ಹೆಚ್ಚು ಕಡಿಮೆ ಆಗ್ಬಿಡ್ತೈತಿ. ಹಾಗಾಗಿ ಬೆರಡ ಹಾಕಿ ಸೆಟ್ ಮಾಡೀನಿ. ಎಕ್ಸ್ಟ್ರಾ ಲೆಂತ್ ಆಗೋದನ್ನು ಇನ್ನೊಂದು ಇತ್ತಲ್ರಿ, ಅದ್ರಾಗ ಹಿಂಗೆ ಎಕ್ಸ್ಟ್ರಾ ಸೇರಿಸ್ಕೊಂಡೇನಿ ರೀ. ಅದನ್ನು ಸ್ವಲ್ಪ ಅಂದ್ರೆ ಅದಕ್ಕೆ ಎಷ್ಟು ಲೆಂತ್ ಬೇಕಲ್ಲ ಹಿಂಗೆ ಕೆಳಗೆ ನೋಡ್ರಿ ಅಷ್ಟು ಎರಡು ಸಮ್ ಮಾಡಿಕೊಂಡು ಇದಕ್ಕೆ ಎಷ್ಟು ಲೆಂತ್ ಬೇಕಾ ಅಷ್ಟು ಜಪ್ಕೊಂಡು ಇಲ್ಲಿ ಹಿಂಗೆ ಮಾಡಿಬಿಟ್ಟೆ ನೋಡ್ರಿ. ಹಿಂದೆರಡು ಕರೆಕ್ಟಾಗಿ ಅಂತಾವು ಈ ಥರ. ಇದು ಎರಡು ಲೆಂತು ಸೇಮ್ ಆಗೈತೆ. ಈಗ ಇದನ್ನ ಹಾಕಿದ್ರೆ ಕರೆಕ್ಟ್ ಆಗ್ಬೋದ್ರಿ. ಅಂದ್ರೆ ಒಂದ್ರಾಗ 2 ಸೀರೆ ಪರ್ಫೆಕ್ಟ್ ಹಿಡಿಸ್ತಾವೆ. ಸೊ ಈಗ ನೋಡ್ರಿ, ನೋಡೋಕ್ಕೂ ಒಂದು ಸ್ವಲ್ಪ ನೀಟ್ ಅನ್ನಿಸ್ತೈತಿ. ಯಾವ್ಯಾವ ಸೀರೆ ಹೆಂಗೆ ಅದಾವ ಅನ್ನೋದು ಪಟ್ನಾಗ ಗೊತ್ತಾಗ್ಬಿಡ್ತೈತಿ. ಮತ್ತು ಲೆಂತಕ್ಕೂ ಅಷ್ಟೇ ಕರೆಕ್ಟ್ ಆಗ್ಬಿಟ್ಟತ್ರಿ. ಈಗ ನಾವು ಬೇಕಷ್ಟು ಸ್ಯಾರಿನ ಇಟ್ಕೋಬೋದು. ಬಟ್ ಈಗ ನಾನು ಅಂತೇಳಿ ಎಷ್ಟದೋ ಅದ್ರಾಗೆಲ್ಲ ಅಡ್ಜಸ್ಟ್ ಮಾಡಿ ಯಾವ್ಯಾವ ಸೀರೆ ಹಿಡಿದಾಗ್ತೈತೆ ನೋಡಿ ಇಡ್ತೀನಿ ರೀ ಇಲ್ಲಿ. ಈ ವಿಡಿಯೋ ಮಾಡಿಕೊಂಡು ಒಂದು ಹೆಚ್ಚು ಕಡಿಮೆ 2 ವೀಕ್ಸ್ ಆಯಿತು. ಆವಾಗ ಮಾಡಿದ್ದೆ. ನನಗೇನು ಅಂದರೆ ಅಪ್ಲೋಡ್ ಮಾಡಲು ಬೇಡವೋ ಅಂತ ಅನ್ನಿಸ್ತಾಯಿತ್ತು. ಬಟ್ ಭಾಳ ದಿನ ಆಯ್ತಲ್ಲ, ಸುಮ್ಮನೆ ಏನು ಬಿಡು ಎಡಿಟ್ ಮಾಡಿ ಹಾಕೋದು ಅಂತ ಅನ್ಕೊತಾ ಇದ್ದೆ. ಬಟ್ ಯಾಕೆ ಅಪ್ಲೋಡ್ ಮಾಡಿದೆ ಅಂದರೆ, ಯಾರಿಗಾದರೂ ಅವ್ರಿಗೂ ಸೀರೆ ಮಡ್ಚೋದು ಈ ಥರ ಎಲ್ಲ ಐಡಿಯಾ ಇರೋದಿಲ್ಲ. ಅಂದರೆ ಇರ್ತದ, ಬೇರೆದವರು ಇದಕ್ಕಿಂತ ಚಂದ ಮಾಡಿರ್ತಾರೋ. ಬಟ್ ನಾನು ಹೇಗೆ ಇಟ್ಕೋತೀನಿ, ಹೇಗೆ ಮಾಡ್ತೀನಿ ಅನ್ನೋದು ಕೆಲವೊಂದಿಷ್ಟು ಮಂದಿಗೆ ಕ್ಯೂರಿಯಾಸಿಟಿ ಇರ್ತೈತಲ್ಲ. ಸೊ ಅಂಥವ್ರಿಗೆ ನಾನು ಈ ವಿಡಿಯೋ ಯೂಸ್ ಆಗುತ್ತೇನೋ ಅನ್ನೋ ಉದ್ದೇಶದಿಂದ ಶೇರ್ ಮಾಡ್ಕೊಂಡೇನಿ ರೀ. ಮತ್ತೇನಪ್ಪ ಅಂತಂದ್ರೆ, ಹಾಗೆ ಮಗಳದು ಒಂದು ಸ್ಕೂಲಲ್ಲಿ ಸ್ಮಾಲ್ ಫಂಕ್ಷನ್ ಇತ್ತು. ಅದನ್ನು ಕೂಡ ಇದರಲ್ಲಿ ಆಕೆಗೆ ಭರತನಾಟ್ಯಂ ಡ್ರೆಸ್ ಎಲ್ಲ ಹಾಕಿದ್ದೆ. ಸೊ ಅದೆಲ್ಲ ಮೆಮೊರೇಬಲ್ ಆಗಿರಲಿ ಅಂತ ಹೇಗಿರಿಂದ ನಾನು ಈ ವ್ಲಾಗನ್ನು ಎಡಿಟ್ ಮಾಡಿ ಹಾಕ್ತಾ ಇರೋದು. ಸೊ ಮಕ್ಕಳದ್ದೇನೋ ಒಂದು ಮೆಮೊರಿ ಇರ್ತದೆ. ಸೊ ಅದನ್ನು ನನಗೆ ಯಾಕಂದ್ರೆ ಅವ್ರದ್ದು ಒಂದು ಪ್ರತಿಯೊಂದು ಮೂಮೆಂಟನ್ನ ನೋಡೋಕೆ ನಾನು ಭಾಳ ಇಷ್ಟಪಡ್ತೀನಿ ರೀ. ಸೊ ಹಾಗಾಗಿ ಅದಕ್ಕೆ ಇದನ್ನು ಬಿಡೋದು ಬೇಡ, ಈ ವ್ಲಾಗನ್ನು ಎಡಿಟ್ ಮಾಡಿ ಹಾಕ್ಬೇಕಂತ ಹೇಳಿ ಹಾಕೀನಿ ರೀ. ಹಂಗೆ ನಿಮ್ಗೆ ಯಾರಿಗಾರೆ ನಾನು ಸೀರೆ ಮಡ್ಚೋದು ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಇಷ್ಟ ಆಯ್ತು ಅಂಥೇಳಿ. ಬಟ್ ನನಗೇನಿತ್ತು, ಭಾಳ ದಿವಸ ಆಯ್ತು ಇದು ಮಡ್ಚಬೇಕಂಥೇಳಿ ಅನ್ನೋದಿತ್ತು. ಸೊ ಹಾಗಾಗಿ ಅದನ್ನು ಮಡ್ಚೋ ಕೆಲಸನ ಪೂರ್ಣ ಮಾಡೀನಿ. ಇದನ್ನು ಭಾಳ ಕರೆಕ್ಟ್ ಮಾಡ್ಸೀನಿ ರೀ. ಮಡ್ಚಕ್ಕೆ ಭಾಳ ಗುದ್ದಾಡೀನಿ. ಸ್ವಲ್ಪ ಇದು ಎಷ್ಟು ಐತ್ಲ ಅಂತ ಅಷ್ಟು ಈ ಸೀರೆ ಫೋಲ್ಡ್ ಮಾಡ್ಕೊಂಡು ಇದನ್ನು ಕರೆಕ್ಟಾಗಿ ಜೋಡಿಸ್ಕೊಂಡ್ರಿ. ಅದಕ್ಕಿಂತ ನೀಟ್ ಆಗಿದ್ರಿ ಇದು. ಈಗೇನು ಅನ್ನಿಸ್ತು, ಅದನ್ನು ಸೇಮ್ ಹಿಂಗೆ ಮಾಡ್ಬೇಕಂತೇಳಿ. ಯಾಕಂದ್ರೆ ಅದು ಸ್ವಲ್ಪ ಅಗ್ಲ ಮಡ್ಚೇನ್ರಿ. ಅದು ಅಷ್ಟು ಹೆಂಗೆ ಅನ್ಸತ್ತಂದ್ರೆ, ಈಗ ನೋಡ್ರಿ ಇದು ಹೆಂಗೆ, ಇದಕ್ಕೆ ಡಿಫ್ರೆನ್ಸ್ ಇದೆಲ್ಲ ದಂಡಿಗೆ ಎಕ್ಸ್ಟ್ರಾ ಆಗೈತಿಲ್ರಿ. ಮಡಿಸಿದಂಗೆ ಅನ್ಸಾತೈತಿ. ಬಟ್ ಅದೇ ನೋಡ್ರಿ, ಇದು ಹಂಗೆ ಅನ್ಸ್ಬೋದು. ಎಷ್ಟು ಪ್ಲೇನ್ ಹೆಂಗೆ ಕೂತೈತಿ, ಇದು ಎಷ್ಟು ಚಲೋ ಅನ್ಸ್ಕೊಂತ್ರಿ. ಇದು ಮಡಿಕಿ ಸ್ವಲ್ಪ ದೊಡ್ಡದಾಗೈತಿ. ಇದು ಎಷ್ಟು ಐತಲ್ಲ ಅಷ್ಟೇ ಕರೆಕ್ಟ್ ಆಗೈತಿ.
ಮತ್ತು ಲೆಂತ್ಗೆ ನೋಡ್ರಿ ಎಷ್ಟು ಕರೆಕ್ಟ್ ನೀಟ್ ಅನ್ಸಾತೈತಿ. ಇದು ಭಾಳ ಚಲೋ ಅನಿಸ್ತ್ರಿ ನನಗೆ. ಸ್ವಲ್ಪ ಟೈಮ್ ತಗೋತೈತಿ, ನಾವು ಮಾಡಾಕ ನಿಂತ್ಮೇಲೆ ಗೊತ್ತಾಗೋದಿಲ್ಲ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಹೇಳಿ. ಸೊ ನನಗೀಗ ಹಿಂಗೆ ಮಾಡ್ಬೇಕು ಅನ್ಸಾತೈತಿ. ಸೊ ಇದನ್ನು ಹಿಂಗೆ ಮಾಡ್ತೀನಿ ರೀ. ಇದು ಈಗ ಯಾಕೋ ಅಷ್ಟು ಸರಿ ಅನ್ಸ್ಬೋದು, ಇದು ಭಾಳ ಕರೆಕ್ಟ್ ಆಗೈತಿ. ಸೊ ಹಿಂಗೆ ಮಾಡ್ತೀನಿ ರೀ ನಾನು. ಮತ್ತೆ ಇದನ್ನ ಅಲ್ಲಿ ಹಾಕಿ ನೋಡ್ತೀನಿ ಕರೆಕ್ಟ್ ಆಗ್ತೈತೆ ಇಲ್ಲ ಅಂತ, ಅಂದ್ರೆ ಎಲ್ಲ ಕರೆಕ್ಟ್ ಆಗ್ತಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ನೋಡ್ರಿ ಎಕ್ದಮ್ ನೀಟ್ ಕೂತೈತೆ ಅನ್ಸತ್ತಿತ್ತು ನನಗೆ. ನಿಮ್ಗೂ ತೋರಿಸ್ತೇನೆ ನೋಡ್ರಿ ಎಷ್ಟು ನೀಟ್ ಅನ್ಸಾಕತ್ತು. ಅದು ಎಷ್ಟು ಲೆಂತ್ ಐತೆ ಅಷ್ಟೇ ಕೂತೈತಿ, ಮತ್ತು ತಕ್ಕೊಳಕ್ಕೂ ಈಸಿನೇ ಐತಿ. ನಾ ಬರೀ ಇದನ್ನಷ್ಟ ಸೇರಿಸ್ಕೊಂಡೇನಷ್ಟ. ಇದು ಹಿಂಗೆ ಜಗ್ಗಿದ್ವು ಅಂದರೆ ಇದು ಓಪನ್ ಆಗೇ ಬಿಡ್ತೈತಿ. ಸೊ ಇದು ನಂಗೇನೋ ಭಾಳ ಕರೆಕ್ಟ್ ಅನ್ಸಾಕತ್ರಿ. ಬಟ್ ಇನ್ನೆಲ್ಲ ಹಾಕಿ ನೋಡೋನು. ಇದು ನೋಡ್ರಿ ಮತ್ತೆ ಆಗಲೇ ಇದಕ್ಕೆ ಈಗಿನ ಕೈ ಎಷ್ಟು ನೀಟ್ ಆತ್ರಿ. ಸೊ ಸೈಜು ಸೇಮ್ ಕರೆಕ್ಟ್, ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಇದನ್ನು ಮಾಡ್ಸೀನಿ. ಇದು ಅಷ್ಟ ನೀಟಾಗಿ ಕೂತ್ ನೋಡ್ರಿ. ಆಗಲೇ ಭಾಳ ಒಂಥರ ಅನ್ಸಾಗತ್ತಿತ್ತು, ಈಗ ಅದ್ರಗತ್ಲೆ ಇದು ಭಾರಿ ಕರೆಕ್ಟ್ ಬಂತು ನೋಡ್ರಿ. ಇನ್ನು ಅಲ್ಲೇ ಹಾಕ್ತೀನಿ ರೀ ಇದನ್ನು. ಈಗ ನೋಡ್ರಿ ಒಂದಕ್ಕೊಂದು ಎಷ್ಟು ಚಂದ ಕಾಣಕತ್ತು. ಸೊ ಹಿಂಗೆ ಇನ್ನೆಲ್ಲ ಮಾಡ್ತೀನಿ ಪಟ ಪಟ. ಸೊ ಇನ್ನೂ ಭಾಳ ಸಾಂಬಾರು ಒಂದು ಮಾಡೋದೈತಿ. ಸೊ ಅದನ್ನು ಮಾಡಿಬಿಟ್ಟು ಮತ್ತು ಇವು ಉಳ್ಕಿದ್ದು ಇನ್ನೂ ಸೀರೆ ಎಲ್ಲ ಹಿಂಗೆ ಬಿದ್ದವು, ಅವನು ಎಲ್ಲ ಮಡ್ಚಿಡ್ಬೇಕು. ಈಗ ಇವೆರಡು ಸೀರೆ ಮಡ್ಸೀನಿ ರೀ, ಒಂದು ವೈಟ್ ಮತ್ತು ಬ್ರೌನ್ ಕಲರ್. ಸೊ ಇವು ಎರಡು ನೀಟಾಗೆ ಕುಂತಾವ ನೋಡ್ರಿ, ಎಷ್ಟು ಮಸ್ತ್ ಕಾಣಕತ್ತವು. ಮಡ್ಸಾಕಂತೂ ನಂಗೆ ಫುಲ್ ಇಷ್ಟ ಬರಾಕತ್ತು ನೋಡ್ರಿ, ಭಾಳ ಚಂದ ಕಾಣಕತ್ತು. ಸ್ವಲ್ಪ ಎಕ್ಸ್ಟ್ರಾ ಇದಷ್ಟೇ ಇಲ್ಲಿ ಮಡ್ಸೀನಿ ರೀ. ಒಂದಾಗ 2 ಸೀರೆ ಕಂಫರ್ಟಬಲ್ ಹಿಡಿಸ್ತಾವೆ, 3 ಸೀರೆನಾಗ ಹಿಡಿಸ್ತಾವೆ. ಬಟ್ ಯಾಕೆ ಹಿಡ್ಸಂಗಿಲ್ಲಪ್ಪ ಅಂತಂದ್ರೆ ನಮ್ಮದು ಲೆಂತಿಗೆ ಕಡಿಮೆ ಐತಲ್ಲ. ಸೊ ಹಾಗಾಗಿ 3 ಸೀರೆ ಇಡ್ಲಿಲ್ಲ ರೀ ನಾನು. ಲೆಂತಿಗೆ ಹೆಚ್ಚಿತ್ತಂದ್ರೆ 3 ಸೀರೆ ಆರಾಮಾಗಿ ಹಿಡಿಸ್ತಾವೆ. ಬಟ್ 2 ಸೀರೆ ಅಂತೂ ಕಂಫರ್ಟಬಲ್ ಹಿಡಿಸ್ತಾವೆ ನೋಡ್ರಿ. ಸೊ ಇನ್ನು ಇದನ್ನು ಅಲ್ಲಿ ಹಾಕ್ತೀನಿ ರೀ. ನೋಡ್ರಿ ನೀವು ಹೆಂಗೆ ಕಾಣಿಸಕತ್ತವು, ಒಂದಕ್ಕೊಂದು ಅಟ್ಯಾಚ್ ಹಾಕೋಂತ ಹೋಗಕತ್ತವು. ಇವೆರಡು ಸೀರೆ, ಇವೆರಡು ಸೀರೆ, ಇವೆರಡು ಸೀರೆ. ಇನ್ನು ಇವೆರಡು ಸೀರೆ ಮಾಡ್ಬೇಕನ್ನೋದೈತಿ. ಇವೆರಡು ಮಾಡಿಸ್ಕೊಂಡ್ರಿ ಪಟಾಪಟ. ಸೊ ಇದಕ್ಕೆ ಭಾಳ ಟೈಮ್ ತಗೋದು, ಭಾಳ ಅಂದರೆ ಭಾಳ ಸೀರೆ ಇದ್ರೆ ಭಾಳ ಟೈಮ್ ತಗೋತೈತಿ. ಸ್ವಲ್ಪ ಟೈಮ್ ಇತ್ತಪ್ಪ, ಏನು ಕೆಲಸ ಇಲ್ಲ ಅಂತ ಫ್ರೀ ಇದ್ರೆ ಅಂದ್ರೆ ಮಾಡ್ಬೋದು ಆರಾಮಾಗಿ. ಸೊ ಇದು ಪೂರ್ತಿ ಹಿಂಗೆ ಐತಲ್ರಿ, ಇದನ್ನ ಅರ್ಧ ಅರ್ಧ ಮಾಡಿ ಮಡ್ಚ್ಕೊಂಡು ಮತ್ತೆ ಫೋಲ್ಡ್ ಮಾಡ್ಬೇಕ್ರಿ, ಅಂದ್ರೆ ಅದ್ರಷ್ಟು ಕರೆಕ್ಟ್ ಆಗ್ತೈತಿ. ಅಕಸ್ಮಾತ್ ಅವು ನಿಮ್ಮ ಹಾಕು ಹ್ಯಾಂಗರ್ಸ್ ಅಗ್ಲಾಗಿದ್ವು ಅಂದ್ರೆ ನಾನು ಫಸ್ಟ್ ಮಡ್ಸೀನಿ ಅಂದ್ರೆ ಅದು ಕರೆಕ್ಟ್ ಆಗ್ತೈತಿ. ಇಲ್ಲಪ್ಪ ಅಲ್ಲಿ ಮುದುಡಿ ಆಗಾಕತ್ತಂದ್ರೆ ಸ್ವಲ್ಪ ಸಣ್ಣ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಹಾಕಿದ್ವಿ ಅಂದ್ರೆ ತೀರಾ ನೀಟ್ ಆಗ್ಬಿಡ್ತೈತ್ರಿ. ನೋಡ್ರಿ ಇವು ಎರಡು ನೀಟಾಗಿ ಮಡ್ಸೀನಿ. ಸೊ ಒಂದ್ರಕ್ಕಿಂತ ಒಂದು ಭಾರಿ ಕಾಣಾಗತ್ತಾವ್ರಿ. ನಾನು ಮೊದಲು ಮಡ್ಸಿದ್ಕಿಂತ ಈಗೇನು ಎಲ್ಲ ಫೋಲ್ಡಿಂಗ್ ಭಾಳ ಕರೆಕ್ಟ್ ಆತ್ರಿ. ಆಮೇಲೆ ಹಾಗೆ ಸಾಂಬಾರು ಮಾಡೋದಿತ್ತಲ್ಲ ಅದನ್ನು ಕೂಡ ಮಾಡಕತ್ತೀನಿ ಇವಾಗ. ಸಾಂಬಾರು ಮಾಡೋದು ಮುಗಿತ್ರಿ, ಅದು ಹಂಗೆ ಮಡ್ಚೋದು ಇಲ್ಲ ಹಂಗೆ ಅಡಿಗೆ ಈ ಎರಡು ಕೂಡ ಮುಗಿದು. ಇನ್ನೂ ಮಡ್ಚೋದು ಪೆಂಡಿಂಗ್ ಐತ್ರಿ, ಬಟ್ ಅಡಿಗೆ ಟೈಮ್ ಟು ಟೈಮ್ ಮಾಡಬೇಕಲ್ಲ. ಮಸ್ತ್ ಆಗೈತ್ರಿ. ಇನ್ನು ಅವ್ರು ಬಂದ ತಕ್ಷಣ ಊಟ ಮಾಡಿ ಮತ್ತೆ ಕೆಲಸ ಚಾಲು ಮಾಡಬೇಕು ಅಂದ್ರೆ ಅದು ಮಡ್ಚು. ಒಂದು ಯಾವ್ದಾರ ಹಿಡಿದಿವಿ ಅಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ ತಗೋತೈತಿ. ಮಾಡಿ ಮುಗಿಸ್ಬೇಕಂದ್ರೆ ಒಮ್ಮೆನೇ ಆಗ್ತಿರಂಗಿಲ್ಲ. ಒಮ್ಮೊಮ್ಮೆ ಕೆಲವೊಂದಿಷ್ಟು ಸಾಮಾನುಗಳು ಬೇಕಾಗ್ತಾವು, ಹಂಗೆ ಉಳಿತೈತಿ. ನನಗೇನು ಅನ್ಸಿತ್ತು, ಮೊದಲು ಒಂದಿಷ್ಟು ತರಿಸಿ ನೋಡುನು ಹೆಂಗೆ ಅದು ಕರೆಕ್ಟ್ ಕೂತಂದ್ರೆ ಅಷ್ಟೇ ಮಾಡಕ್ಕೆ ಬರ್ತೈತಿ, ಇಲ್ಲಾಂದ್ರೆ ಮತ್ತೆ ತರಿಸಿ ವೇಸ್ಟ್ ಆಗಬಾರ್ದಲ್ಲ ಅಂತ ಹೇಳಿ ವಿಚಾರ ಮಾಡೀನಿ. ಸೊ ಹಾಗಾಗಿ ಈಗ ನಂದ ಒಂದು ಅಡ್ಜಸ್ಟ್ ಮಾಡಿ ಸೆಟ್ ಮಾಡಿದ್ಮೇಲೆ ಮಕ್ಕಳದ್ದು ಮಾಡ್ಬೇಕು ಅನ್ನೋದೈತಿ. ಹೆಂಗಂದ್ರೆ ಒಂದ್ರ ಮೇಲೆ ಒಂದು ಹೆಂಗೆ ಫೋಲ್ಡ್ ಮಾಡ್ಕೋತಾನ ಇಡ್ತಿದ್ನಿ. ಬಟ್ ಹಿಂಗೆ ಹ್ಯಾಂಗರ್ಲೆ ಹಾಕಿದ್ರೆ ಚಂದ ನೀಟ್ ಅನಿಸ್ತೈತಿ, ಯಾವ್ದು ಎಲ್ಲಿ ಐತೆ ಅನ್ನೋದು ಜಲ್ದಿ ಗೊತ್ತಾಗ್ತೈತಿ. ಸೊ ಹಂಗಾಗಿ ಮಾಡ್ಬೇಕು ಅನ್ನೋದು. ನಾನು ಭಾಳಷ್ಟು ಜನರದ್ದು ಯೂಟ್ಯೂಬ್ ವಿಡಿಯೋ ನೋಡಿನ್ರಿ, ಎಷ್ಟು ಚಂದ ಮಡಿಚಿಡ್ತಾರು. ಸೊ ಅಡ್ರನ್ನ ನೋಡಾಕ ಒಂಥರ 2 ಕಣ್ಣು ಸರಂಗಿಲ್ಲ, ಅಷ್ಟು ಚಂದ ಮಡಿಚಿಟ್ಟಿರ್ತಾರು. ನನಗೂ ಹಂಗೆ ಅನಿಸ್ತಿತ್ತು, ಬಟ್ ಮಾಡಿದ್ದಿಲ್ಲ ಯಾವಾಗೂ. ಬರೀ ಈ ರೀಲ್ಸ್ ಇದು ಕಾಮಿಡಿ ವಿಡಿಯೋಗಳೆಲ್ಲ ಮಾಡ್ತೀನಲ್ಲ, ಸೊ ಹಂಗಾಗಿ ಟೈಮ ಸಿಗ್ತಿದ್ದಿಲ್ಲ.
ಇವಾಗ ಏನು ಮಾಡ್ಬೇಕಂದೇನಿ, ರೀಲ್ಸ್ ಮಾಡೋದಿನ ಬ್ಲಾಗ್ ಮಾಡೋದಿಲ್ಲ, ಬ್ಲಾಗ್ ಮಾಡೋದಿನ ರೀಲ್ಸ್ ಮಾಡಬಾರ್ದು ಅಂತ ಅನ್ಕೊಂಡೇನಿ. ಸೊ ಹಂಗಾದ್ರೆ ನಂಗೆ ಎಡಿಟ್ ಮಾಡೋಕ್ಕೂ ಅನುಕೂಲ ಆಗ್ತೈತಿ, ಸ್ವಲ್ಪ ಮನೆ ಕೆಲಸದ ಜೊತೆ ಈ ಬ್ಲಾಗ್ ಮಾಡೋಕ್ಕೂ ಅನುಕೂಲ ಆಗ್ತೈತಿ. ರೀಲ್ಸ್ ಮಾಡೋದಿನ ಏನಾಗ್ತೈತಿ, ಅದಕ್ಕೆ ಜಾಸ್ತಿ ಟೈಮ್ ಹೋಗ್ಬಿಡ್ತದೆ, ಹಿಂಗಾಗಿ ಯಾವುದೂ ಟೈಮ ಸೆಟ್ ಆಗವಲ್ದು. ಹಿಂಗಾಗಿ ಒಂದು ಹಂಗೆ ಇಟ್ಟು ಹಾಕ್ಬಿಡು ಅಂತ ಹೇಳಿ ಒಂದ್ರ ಮೇಲೆ ಒಂದು ಫೋಲ್ಡ್ ಮಾಡ್ಕೋತಾ ಹಂಗೆ ಇಡ್ತಿದ್ನಿ. ಮಕ್ಕಳು ಅವರು ನಾ ಹೆಂಗೆ ಇಡ್ತೀನಿ ಅವರು ಅದನ್ನ ಫಾಲೋ ಅಪ್ ಮಾಡ್ತಾರೆ. ಸೊ ಅವರು ಹಂಗೆ ಇಡಾಕತ್ತಿರು. ಸ್ವಲ್ಪ ಏನೋ ಚೇಂಜಸ್ ಮಾಡಬೇಕು ಅಂದ್ರೆ, ನಾನು ಚೇಂಜ್ ಮಾಡಬೇಕು, ಅದು ಚಂದ ಆಗ್ತೈತಿ ಅಂತ ಹೇಳಿ ನಾ ಬದಲಾದ್ನಿ ಅಂದ್ರೆ ನನ್ನ ಮಕ್ಕಳು ಬದಲಾಗ್ಬೋದು. ಸೊ ನನಗೆ ಇಂಥ ವಿಷಯದಾಗನ ಬಹಳ ಖುಷಿ ರೀ. ಯಾಕಂದ್ರೆ ಮನೆ ನೀಟ್ ಇಡೋದು ಮತ್ತು ಏನೋ ಒಂಥರ ಮನೆ ಕೆಲಸ ಒಳಗೆ ಒಂಥರ ಖುಷಿ ಅನಿಸ್ತೈತಿ. ಸೊ ನನಗೇನು ಇದಕ್ಕಿಂತ ಹೆಚ್ಚಿಂದ ಏನು ಬೇಕಾಗಿಲ್ಲ. ಸೊ ಇದ್ದಿದ್ರಾಗ ಒಂದು ಸ್ವಲ್ಪ ಚಲೋತಂಗೆ ಇರ್ಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಈ ಥರ ಅಂದ್ರೆ ಮನೆ ನನ್ನ ಡೇ ಎಲ್ಲ ಹೆಂಗಿರ್ತದಪ್ಪ ಅಂತಂದ್ರೆ, ಬಟ್ ಏನಾರ ಒಂದು ಅದನ್ನಾರ ಚೇಂಜ್ ಮಾಡಬೇಕು, ಹಿಂಗೆ ಇಡಬೇಕು, ಹಂಗೆ ಇಡಬೇಕು, ಅಥವಾ ಏನಾರ ಅಡುಗೆ ಒಳಗೆ ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು, ಬರೀ ಹಿಂಗೆ ಇರ್ತದ. ಮತ್ತೇನು ಬೇರೆ ಏನು ಅನ್ಸೋದಿಲ್ಲ. ಮತ್ತೆ ಬೇರೆ ನನ್ನ ಫ್ರೀ ಟೈಮ್ನಾಗ ನನ್ನ ಹಾಬಿ ಅಂತಂದ್ರೆ ನಾನು ಕಾಮಿಡಿ ರೀಲ್ಸ್ ಮಾಡ್ಕೋತಾ ಇರ್ತೀನಿ. ಅದು ನಂಗೆ ಭಾಳ ಇಷ್ಟ. ಸೊ ಆ ಫ್ರೀ ಟೈಮ್ನಾಗ ಅದ ಮಾಡ್ತಿರ್ತೀನಿ. ಸೊ ಅದ ನನ್ನ ಅರ್ನಿಂಗ್ಸ್ ಆಗಿ ಕನ್ವರ್ಟ್ ಆಗೈತಿ. ಅದು ಒಂದು ಭಾಳ ಖುಷಿ ಆಗೈತ್ರಿ ನನಗೆ. ಸೊ ಇದ್ರ ಬಗ್ಗೆ ನಾನು ಹಿಂದೆ ನೋಡಿಯೋದಾಗ ನಿಮ್ಗೆ ಹೇಳೇ ಇದ್ದೀನಿ. ಇವರು ಅವ್ರು ಬಂದ ತಕ್ಷಣ ಊಟ ಮಾಡಿಕೊಂಡು ಮತ್ತು ವ್ಲಾಗನ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಇನ್ನು ಏನಪ್ಪ ಅಂತಂದ್ರೆ, ನಾನು ಆಗಳೇನ ಅರ್ಬಿ ತೊಳಿಬೇಕಂದ್ರೆ, ಬಟ್ಟೆ ಒಗಿಬೇಕಂತ ಯಾಕಂದ್ರೆ ಹೋಗಿನ ಕೆಳಗೆ ಅಷ್ಟು ತಕ ಅಂದ್ರೆ ಮಮ್ಮಿ ಮಾಡಾಕತ್ತಿರು. ಅಲ್ಲಿ ಒಂದು ಐತಿ ಇರೋದು. ಸೊ ಒಬ್ರ ನಿಂತು ಮಾಡುವಂಗೈತಿ. ಅವ್ರು ಮಾಡ್ಲಿ ಅಂತೇಳಿ ಬಿಟ್ಟು ಬಂದು ಹಂಗೆ ಈಗ ಮಾಡಬೇಕು. ಇಲ್ಲ ಅಂದ್ರೆ ಈಗ ಮಾಡೋದು ಬಿಟ್ಟನೆ ಅಂದ್ರೆ ಮತ್ತೆ ಪೂರ್ತಿ ಸಂಜೆಗೆ ಉಳಿದ್ಬಿಡ್ತೈತಿ. ಎಷ್ಟು ಜಲ್ದಿ ಮಾಡಬೇಕು ಅನ್ಕೊಂಡಿರ್ತೀನೋ, ಬಟ್ ಉಳ್ದ ಬಿಡ್ತೈತ್ರಿ ಅದು. ಒಮ್ಮೊಮ್ಮೆ ಹಂಗೆ ಸಂಜೆಗೆ ಹೋಗ್ಬಿಡ್ತೈತಿ ನಂದು ಒಗ್ಯಾನ ಹೋಗಿದ್ದು. ಅದೊಂದು ಲೇಟ್ ಆಗ್ತೈತಿ. ಯಾಕಂದ್ರೆ ಮುಂಜಾನೆ ಏನಾರ ರೀಲ್ಸ್ ಅದು ಮತ್ತು ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು ಆ ಟೈಮ್ನಾಗ ಮಾಡ್ಕೋತ ಕೂತ್ನೆ ಅಂದ್ರೆ ಇವ್ರು ಸ್ಕೂಲಿಗೆಲ್ಲ ಹೋದ್ಮೇಲೆ ಅದ್ರಾಗ ಟೈಮ್ ಹೋಗ್ಬಿಡ್ತೈತಿ. ಆಮೇಲೆ ಅಡುಗೆ ಮಾಡ್ಬೇಕಾಗ್ತೈತಿ. ಸೊ ಹಿಂಗಾಗಿ ಒಮ್ಮೊಮ್ಮೆ ಒಗ್ಯಾನ ನಾನು ಜಾಸ್ತಿ ಸ್ವಲ್ಪ ಮಧ್ಯಾಹ್ನ ಅಥವಾ ಸಂಜೆ ಮಾಡ್ಬೇಕು, ಹಿಂಗಾಗತೈತಿ. ಸೊ ಇವಾಗ ಹೋಗಿ ಮಾಡ್ತಿದ್ರಿ, ಅವ್ರು ಇನ್ನೂ ಬಂದಿಲ್ಲ. ಬರುತ್ತಕ್ಕಂದ್ರೆ ಸ್ವಲ್ಪ ಅದಾವು ಮುಗಿದು ಬಿಡ್ತೈತಿ. ಇಲ್ಲ ಈಗ ಬಿಟ್ಟನಂದ್ರೆ ಮತ್ತೆ ಮಕ್ಕಳು ಬಂದ್ಮೇಲೆ ಮಾಡ್ಕೊತ್ಕೊಂಡ್ರಾಕತಿ. ಮತ್ತು ಇನ್ನ ಅರ್ಬಿ ಮಾಡ್ಸೋದು ಬೇರೆ ಐತೆ ಅಂತ ಹೇಳತ್ತೇನೆ. ಸೊ ಅದಕ್ಕೆ ಎಷ್ಟು ಟೈಮ್ ಹಿಡಿತೈತೆ ಅಂತ ಗೊತ್ತಿಲ್ಲ ನನಗಿನ್ನ. ಸೊ ಹಂಗಾಗಿ ಫಸ್ಟ್ ಒಗ್ಯಾನ ಮಾಡ್ಕೊಂಬರ್ತೀನಿ ರೀ. ಅವ್ರು ಬಂದ್ಮೇಲೆ ಊಟ ಮಾಡಿ ಮತ್ತೆ ಅದಕ್ಕೆ ಹತ್ತಿರ ಆಯ್ತು. ಏನಾಗೈತೆ ಇನ್ನು ಸಾಲಿ ಹಾಕ್ಬಿಟ್ಟು ಕಾಲು ನೋವಾಗೈತಿಲ್ಲ, ನಮಗೆ ಹೇಳಿ ಹೊಟ್ಟೆ ನೋವು ಸಾತೈತತ್ತೆ. ಬೀಳೋದು, ನೋವು ಮಾಡ್ಕೋದು, ಹೋಗೋದಿಲ್ಲ. ಏನದ ಮನ್ಯಾಗಿದ್ರೆ ಬರೇ ಹಾಳಿ ಹರಿದು ಕತ್ರಿ ಅಲ್ಲಿ ಒಯ್ಯೋದು, ಇವೆಲ್ಲ ಹಾಳಿ ತುಣುಕ್ ಅವನು ನೋಡ್ರಿ ಕಟ್ ಮಾಡೋದು. ಮಧ್ಯಾಹ್ನ ಮೇಲೆ ಅವರು ನಾನು ಊಟ ಮಾಡಿಕೊಂಡು ಹಂಗೆ ಸ್ವಲ್ಪ ಟೈಮ್ ಅವ್ರ ಜೋಡಿ ಸ್ಪೆಂಡ್ ಮಾಡೀನಿ ರೀ. ಅವರು ಸ್ವಲ್ಪ ಮೊಬೈಲ್ ಏನ್ರಿ ಈ ಥರ ವಿಡಿಯೋದಾಗೆಲ್ಲ ಬರೋಕೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಬಟ್ ನಾನು ಜಬರ್ದಸ್ತಿ ಮಾಡಿ ಅವರಿಗೆ ಸ್ವಲ್ಪ ವಿಡಿಯೋ ಮಾಡಿರ್ತೇನೋ. ಸೊ ಅಷ್ಟ ಸ್ಮೈಲ್ ಅಷ್ಟೇ ಮಾಡಿರ್ತಾರೆ. ಆಮೇಲೆ ಮತ್ತು ಸ್ವಲ್ಪ ಬೇರೆ ಕೆಲವೊಂದಿಷ್ಟು ಸ್ಯಾರಿಗಳಿದ್ದು ಅವನ್ನೆಲ್ಲ ಮಡ್ಚ್ಕೊತ, ಅಂದರೆ ಇನ್ನೂ ಕೆಲವೊಂದಿಷ್ಟು ಅಂದರೆ ಇನ್ನೂ ಭಾಳ ಇದ್ದು ರೀ ಸ್ಯಾರಿ. ಸೊ ಅದ್ರಾಗ ಇನ್ನೂ ಒಂದು ಸ್ವಲ್ಪ ಅದ್ರಾಗ ಫೋಲ್ಡ್ ಮಾಡಿ, ಅಂದ್ರೆ ಊಟ ಮಾಡೋಕ್ಕಿಂತ ಮುಂಚೆ ಅವನ್ನೆಲ್ಲ ಬಿಟ್ಟಿನ ಕೆಲಸ. ಸೊ ಹಂಗೆ ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ಕೊಂಡು ಮತ್ತೆ ಆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ರಿ. ಬಟ್ ಏನಾಯ್ತಂದ್ರೆ ಇವು ಹ್ಯಾಂಗರ್ಸ್ ಅಂದ್ರೆ ಒಂದು 10 ಬಂದಿದ್ದು. ಸೊ ಆ 10 ಒಳಗೆ ಒಂದೊಂದು ಸ್ಯಾರಿ ಅಂದ್ರೆ ಒಂದ್ರಾಗ 2 ಸ್ಯಾರಿ ಅಂದರೆ 20 ಸ್ಯಾರಿ ಅಷ್ಟೇ ಹಿಡಿಸಿದ್ದು. ಇನ್ನು ಎಷ್ಟೋ ಕೊಂಡ ಸ್ಯಾರಿ ಹಂಗೆ ಉಳಿದು. ಇವಾಗ ಇಲ್ಲಿ ತೋರ್ಸಾತೇನಲ್ಲ ಈ ಸ್ಯಾರಿ ನಂಗೆ ಭಾಳ ಮೆಮೊರೇಬಲ್ ಸ್ಯಾರಿ. ಹೆಂಗಪ್ಪ ಅಂತಂದ್ರೆ ನಂದು ಫಸ್ಟ್ ಕುಬಸ್ದಾಗಿನ ಸ್ಯಾರಿ ಅಂತ ಹೇಳ್ಬೋದು. ಅಮ್ಮ ಕೊಡಿಸಿರೋದು. ನಾನು ಕುಬಸ್ದಲ್ಲಿ ಅದೇ ಸ್ಯಾರಿ ಉಟ್ಕೊಂಡಿದ್ದೆ. ಸೊ ಹಾಗಾಗಿ ಆ ಸ್ಯಾರಿ ಹಂಗೆ ತೋರಿಸಿರೋದು ಮೆಮೊರೇಬಲ್ ಆಗಿರಲಿ ಅಂಥೇಳಿ. ಇವೆರಡು ಸ್ಯಾರಿನೈತಿ. ಒಂದು ನಮ್ಮ ಸಿಸ್ಟರ್ ಮದುವೆಗೆ ಅಂತ ತೊಗೊಂಡಿರೋದು ಸ್ಕೈ ಬ್ಲೂ ಕಲರ್ದು. ಒಂದು ಮಕ್ಕಳದು ಉಡ್ದಟ್ಟಿ ಫಂಕ್ಷನ್ ಮಾಡಿದಾಗ ತೊಗೊಂಡಿರುವಂಥದ್ದು ಪೈಠಣಿ ಸ್ಯಾರಿ. ಮತ್ತು ಇವಾಗ ತೋರಿಸ್ತಾ ಇರೋ ಸ್ಯಾರಿ ಅಂತೂ ಫಸ್ಟ್ ತೋರಿಸಿದ್ದು ಅದು ಮತ್ತು ಇದು ಎರಡೂ ಸ್ಯಾರಿ ಅಂದರೆ ನಮ್ಮ ಬ್ರದರ್ ಮದುವೆಯಲ್ಲಿ ಅವನು ನನಗೆ ಕೊಡಿಸಿರೋಂಥ ಸ್ಯಾರಿ ಇದು. ಇದಂತೂ ಟಿಶ್ಯೂ ಸಿಲ್ಕ್ ಒಳಗಿರೋದು ಸ್ಯಾರಿ ಅದ. ಸೊ ಅದಕ್ಕೆ ಒಂದು ಇಲ್ಲಾಂದ್ರೂ 12,000 ಏನೋ ಇತ್ತು. ಮತ್ತು ಅದು ಇನ್ನೊಂದು ಸ್ಯಾರಿ 5,000 ರೂಪಾಯಿದು. ಸೊ ಇವೆರಡು ನನಗೆ ಕಾಸ್ಟ್ಲಿ ಸ್ಯಾರಿ ಇರೋದು ನನ್ನ ಹತ್ರ. ಆಮೇಲೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇವೆಲ್ಲ ಅದಾವು. ಬಟ್ ಅವೆರಡು ಸ್ಯಾರಿ ಫುಲ್ ಅಂದ್ರೆ ಗ್ರ್ಯಾಂಡು ಅದಾವು ಮತ್ತು ಹಂಗೆ ಅಷ್ಟು ಕಾಸ್ಟ್ಲಿನೂ ಅದಾವು. ಉಳ್ಕಿದ್ದು ಮತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಅದಾವು. ನಾನು ಜಾಸ್ತಿ ಸ್ಯಾರಿ ಹೆಂಗಪ್ಪ ಅಂತಂದ್ರೆ
ಯಾವುದೇ ಸೀರೆನ ನಾನು ಜಾಸ್ತಿ ತೊಗೊಂಡಿಲ್ಲ, ಗಿಫ್ಟಾಗಿ ಬಂದಿರತಕ್ಕಂಥ ಜಾಸ್ತಿ ಸೀರೆಗಳನ್ನ ನನ್ನ ಹತ್ರ ಇರೋದು. ಮತ್ತು ಇವಾಗ ತೋರಿಸ್ತಿರೋ ಸ್ಯಾರಿ ನನ್ನ ಮದುವೆ ಒಳಗಿಂದು. ಸೊ ಇದನ್ನ ಹಾಗೆ ಇಟ್ಬಿಟ್ಟಿದ್ದೀನಿ. ಬನಾರಸ್ ಸ್ಯಾರಿ ಅವಾಗ ಫ್ಯಾಷನ್ ಇತ್ತು. ಸೊ ಇದು ನನ್ನ ಮದುವೆ ಸ್ಯಾರಿ. ಸಾಲಿಯಿಂದ ಬಂದು ಬರೀ ಇವ್ರು ಕೇಳ್ದಕ್ಕ ನನಗಂತೂ ಸಾಕಾಗ್ಬಿಟ್ಟು ಮಮ್ಮಿಗೆ ಸಾಕಾಗೈತು ಪಾಪ ಇಲ್ದಮ್ಮ. ಕಾಟ ತುಂಬ ಎಲ್ಲ ಅರ್ಬಿ ಇಟ್ಕೊಂಡು ಸುಮ್ಮ ಆರಾಮ್ ಮಲ್ಕೊಂಡ್ಬಿಟ್ವಿ. ಇನ್ನ ಕೆಲಸ ಇಲ್ಲ, ಏನಿಲ್ಲ. ಇಲ್ಲಿ ಅರೇಂಜ್ ಮಾಡ್ಯಾರ. ಅರ್ಧ ಅರೇಂಜ್ ಆಗೈತಿ, ಇನ್ನ ಎಟ್ಟೋಕೊಂಡು ಅರೇಂಜ್ ಮಾಡೋದೈತಿ. ಇವೆಲ್ಲ ನನ್ನ ಬ್ಲೌಸ್ ಇರ್ರಿ. ಮಕ್ಕಳು ಸ್ಕೂಲಿಂದ ಬಂದಿದ್ರು. ಸೊ ಅವ್ರದ್ದೇನೋ ಅಂದರೆ ಸಿ ಸಿ ಓಪನಿಂಗ್ ಸೆರೆಮನಿ ಇತ್ತು. ಸೊ ಅದಕ್ಕೆ ವೆಲ್ಕಮ್ ಎಲ್ಲ ಮಾಡೋದಿತ್ತು. ಮಮ್ಮಿ ನಂಗೆ ಭರತನಾಟ್ಯ ಡ್ರೆಸ್ ಬೇಕು ಅಂತ ಹೇಳಿದ್ಲು. ಸೊ ಹಂಗೆ ಅದನ್ನು ತೊಗೊಂಬಂದ್ರಾಯ್ತು. ಉಳ್ದಿದ್ದ ಸೀರೆ ಎಲ್ಲ ಏನು ಮಾಡೀನಿ, ಕಾಟನ್ ಸ್ಯಾರಿ ಅವು ಇನ್ನೂ ಭಾಳ ಮಡ್ಚು ಇದ್ದು ರೀ. ಸೊ ಅವನ್ನೆಲ್ಲ ಹಂಗೆ ಎತ್ಬಿಟ್ಬಿಟ್ನಿ. ಮತ್ತು ಇದನ್ನ ಮಾಡ್ಕೋತ ಕುಂತ್ರೆ ಬೇರೆ ಕೆಲಸ ಆಗೋದಿಲ್ಲ ಅಂಥೇಳಿ ಮತ್ತು ಹಂಗೆ ರೆಗ್ಯುಲರ್ ಡೈಲಿ ಯೂಸ್ದು ಬಟ್ಟೆ ಹಂಗೆ ಬಿದ್ದಿದ್ದು. ಮತ್ತು ಅವನು ಮಡಿಚಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಸಂಜೆದು ಸ್ವಲ್ಪ ಕೆಲಸ ಭಾಂಡೆ ಎಲ್ಲ ತಿಕ್ಕೊಂಡು ಮಗಳು ಕಸ ಹುಡುಕ್ನಂತಂದಿಳು. ಸೊ ಕಸ ಹುಡುಗಿ ದೇವ್ರ ಮುಂದೆ ದೀಪ ಹಚ್ಚೋದೆಲ್ಲ ಮಾಡಿದ್ರು ಅವರು. ಸೊ ಇನ್ನು ನಾನು ಊರಾಗ ಹೋಗಿ ಮತ್ತು ಆಕೆ ಮಗಳಿಗೆ ಭರತನಾಟ್ಯಮ್ ಡ್ರೆಸ್ ಎಲ್ಲ ಬೇಕಿತ್ತು ನಾಳೆ. ಸೊ ಹಂಗಾಗಿ ಆಕೆಗೆ ತೊಗೊಂಬರ್ಬೇಕಂತ ಯಾಕಂದ್ರೆ ಊರಾಗ ರೆಡಿಯಾಗಿ ಹೋಗಬೇಕು. ಸೊ ಆ ಡ್ರೆಸ್ ತರಬೇಕು. ಅಂದರೆ ನಾನು ಆಕೆಗೇನು ಹೊಲಿಸಿಲ್ಲ ಇನ್ನೂ. ಸೊ ಅಂದ್ರೆ ಒಂದು ಕಡೆ ಬಾಡಿಗೆ ಅಂಥೇಳಿ ತರ್ತೇನೋ. ಸೊ ಅದನ್ನು ತೊಗೊಂಬರ್ಬೇಕಂತೇಳಿ ಊರಾಗ ಹೋಗ್ಬೇಕಂತ ರೆಡಿ ಆಗತ್ತೀನಿ ರೀ. ಸೊ ಅವಾಗ ಒಬ್ರಕಿನ್ನ ನಾನು ಬರ್ತೀನಿ ಅನ್ನತ್ತಿದ್ರು. ಮಮ್ಮಿ ನನ್ನ ಕರ್ಕೊಂಡು ಹೋಗ. ನಿಮ್ದೇನು ಅವಶ್ಯಕತೆ ಇಲ್ಲ ಇದೆ. ಬಹಳ ಶಾಂತ ರೀತಿಯಿಂದ ಉಪಚರಿಸಬೇಕು. ಸ್ಟಾಪ್. ಇವಾಗ ರೆಡಿ ಆಗೇನ್ರಿ. ಇಕ್ಕಿದ ಏನಾರ ಒಂದು ಗಿಲ್ಲ ಇರತೈತಿ. ಸ್ಕೂಲ್ನಾಗೇನೋ ನಾಳೆ CCA ಏನೈತಿ ಓಪನಿಂಗ್ ಸೆರೆಮನಿ ಐತಿ. ಭರತನಾಟ್ಯ ಕಾಸ್ಟ್ಯೂಮ್ ಹಾಕೋದೈತಿ. ಸೊ ಆ ಕಾಸ್ಟ್ಯೂಮ್ ತಗೊಂಬರಾಕ ಊರಾಗ ಹೊಂಟೇನೆ. ಅದಕ್ಕೆ ನಾನು ಬರ್ತೀನಿ ಅಂತೇಳಿ ಇಬ್ರು ಬೆನ್ ಹತ್ತಾರು. ನಾ ಇಬ್ರು ಕರ್ಕೊಂಡು ಹೋಗಲ್ಲ. ಸೊ ಬಾಯ್. ಅಮೃತ ದೀಪ ಹಚ್ಚ. ಎಟ್ಟು ಬಿಟ್ಟು ಹೋಗ್ಬೇಡ ನೋಡ್ರಿ. ಒಂದ್ ಸ್ವಲ್ಪ ಏನಾರ ಮನ್ಯಾಗಿಂದ ಹೊರಗೆ ಹೆಜ್ಜೆ ಇಡಾಕತ್ನಿ. ನಾನು ಬರ್ತೀನಿ. ನನಗೆ ಮೊದಲ ಗಾಡಿ ಟೆನ್ಷನ್ ಆಗ್ತದೆ. ರಿಯಲ್ ಗುಡ್ಡ ಫೇಸ್ ಮಾಡ್ತೈತಿ ಸೋನು ಅದಂತ ಮಕ್ಕಳ ಜೋಡಿ ಹಂಗೆ ಟೈಮ್ ಪಾಸ್ ಮಾಡೋದು ಭಾಳ ಇಷ್ಟ ನನಗೆ. ಸೊ ಅವ್ರ ಜೊತೆ ಅವ್ರಿಗೆ ಹಂಗೆ ಸಂಭಾಳಿಸಿ ಅವ್ರ ಅಜ್ಜಿ ಹತ್ರ ಕೂಡ್ರಿ ಅಂಥೇಳಿ ಹೋಗಿ ಬಂದ ತಕ್ಷಣ ಅವರಿಗೆ ಸ್ವಲ್ಪ ಎಳ್ನೀರೆಲ್ಲ ಬೇಕಾಗಿತ್ತು. ತೊಗೊಂಬ ಅಂತ ಹೇಳಿದ್ರು. ಎಳ್ನೀರು ತೊಗೊಂಬನ್ನಿ, ಅದನ್ನು ಕುಡಿದ್ರು. ಆಮೇಲೆ ಕಾಸ್ಟ್ಯೂಮ್ ಎಲ್ಲ ತಂದಿದ್ನಿ. ಮಗಳೆಲ್ಲ ತೆಗ್ದು ನೋಡ್ಲತ್ತೇಳು. ಮಮ್ಮಿ ಹೆಂಗೆ ಅದಾವೆ ನೋಡೋಣ ಅಂಥೇಳಿ ಅಷ್ಟು ಕಾಸ್ಟ್ಯೂಮ್ಸ್ ಎಲ್ಲ ತೆಗೆದು ಕರೆಕ್ಟ್ ಅದಾವಿಲ್ಲೋ ನೋಡಿದ್ರಿ. ನಾನು ಈ ಬ್ಲಾಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ನಾನು ಇದು ಆ್ಯಕ್ಚುಲಿ ಮಾಡ್ಕೊಂಡಿರೋದು 2 weeks ಆಗೋ. ಬಟ್ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಕೆಲಸನೇ ಜಾಸ್ತಿ ಆಗಿಬಿಟ್ಟೈತಿ. ನನಗೆ ವಾಯ್ಸ್ ಓವರ್ ಹಾಕಿ ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಗ್ತದೆ. ಸೊ ಹಂಗಾಗಿ ಹಾಕ್ಲು ಬೇಡ ಅಂತೇಳಿ ಹಾಕೇನಿ. ಬಟ್ ನನ್ನ ಮಕ್ಕಳದ್ದು ಮೆಮೊರಿ ಇತ್ತು. ಆಕಿ ಅದು ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡಿಳು. ಮತ್ತು ಕೆಲವೊಂದಿಷ್ಟು ಸ್ಯಾರಿಗಳು ಮೆಮೊರಿ ಇದ್ದು ನನಗೆ. ಕೆಲವೊಂದಿಷ್ಟು ಸ್ಯಾರಿ ಎಲ್ಲ ಬಿಚ್ಚಿ ತೋರ್ಸಿನಲ್ರಿ. ಸೊ ಆ ಸ್ಯಾರಿ ಹೆಂಗೈತಿ ನನಗೆ ಭಾಳ ಫೇವ್ರೇಟ್ ಅದಾವು. ಸೊ ಹಾಗಾಗಿ ಅದು ಒಂಥರ ಮೆಮೊರಿ ಇರ್ತದೆ ಅಂಥೇಳಿ ನಾನು ಈ ವ್ಲಾಗ್ ಮಾಡ್ಕೊಂಡಿರೋದು ಮಿಸ್ ಮಾಡಿದೆ. ಮತ್ತೇನಪ್ಪ ಅಂತಂದ್ರೆ ಸಂಜೆ ಮಾಡಿ ಅವರಿಗೆ ಚಪಾತಿ ನೂಡಲ್ಸ್ ಎಲ್ಲ ಬೇಕಾಗಿತ್ತು. ಅದನ್ನು ಮಾಡಿಕೊಟ್ನಿ. ಮಗಳು ನಾಳೆ ಅಂದರೆ ವೆಲ್ಕಮ್ದು ಸ್ವಲ್ಪ ಸ್ಟೆಪ್ಸನ್ನು ಅವ್ರಿಗೆ ಹೆಂಗೆ ವೆಲ್ಕಮ್ ಮಾಡೋದು ಅನ್ನೋದು ಒಂದು 2 ಅಥವಾ 3 ನಿಮಿಷದಷ್ಟು ಸ್ಟೆಪ್ ಮಾಡೋದಿತ್ತು. ಯಾವ ಥರ ಮಾಡಲಿ ಮಮ್ಮಿ, ಯಾವ ಥರ ಮಾಡಲಿ ಅಂಥೇಳಿ ನಂಗೆ ಹಂಗೆ ಕೇಳಾತಿಳು. ಸೊ ಹಂಗೆ ಸ್ಟೆಪ್ ಕೂಡ ಹಾಕಾತಿಳು. ನಾನು ಅದು ಏನೋ ಮಾಡಿ ನೋಡು. ತತ್ತಿದು ಫಸ್ಟ್ ಆದ ಹಿಂದಲೇ ಹಾಂ ಹಂಗೆ ಹೋಗಿದ್ಲೆ. ಇನ್ನು ಸುತ್ತೂರಿಗೆ ಬಂದು ಅವ್ರಿಗೆ ಒಮ್ಮೆ ವೆಲ್ಕಮ್. ರೆಡಿ ಆಗೋದೈತಿ. ಅಮೃತ ಪೇಂಟ್ ಬಡ್ದಿದ್ದಾರೆ.
ಬೇಕಾದ್ರೆ ನೋಡ್ರಿ ನೀವು. ಮಗಳು ಭರತನಾಟ್ಯಂ ಕಾಸ್ಟ್ಯೂಮಲ್ಲಿ ತುಂಬ ಚೆನ್ನಾಗಿ ಅಂದರೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ಲು. ಹಂಗೆ ಅದನ್ನು ವಿಡಿಯೋ ಮಾಡ್ಕೊಂಡು ಅವಳು ಸ್ಕೂಲಿಗೆ ಓದ್ಬಿಟ್ಟು ಬನ್ನಿ, ಪೇರೆಂಟ್ಸ್ಗೇನು ಅಲವ್ ಇದ್ದಿದ್ದಿಲ್ಲ. ಸೊ ಅವ್ರದ್ದು ಸ್ಕೂಲ್ ಫಂಕ್ಷನ್ ಇತ್ತು, ಅವಳು ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಕರೆಯಪ್ಪ ಅಮ್ಮ ಅಂತ ಹೇಳಿದ್ಲು. ಸೊ ಮಧ್ಯಾಹ್ನ ಮೇಲೆ ಕರ್ಕೊಂಬಂದು ಅವಳು ಡ್ರೆಸ್ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಕೊಂಡು ಅವಳು ಮತ್ತೆ ಸ್ಕೂಲಿಗೆ ಹೋದ್ಲು. ಸೊ ಅಲ್ಲಿ ಸ್ಕೂಲ್ನಾಗ ಏನು ಭಾಳ ವಿಡಿಯೋ ಮಾಡಲಿಲ್ಲ. ಸೊ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಾಗ ಎಲ್ಲರೂ ಭೇಟಿಯಾಕೊಂಡು ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.